ಪರವಾಗಿಲ್ಲ. ಸ್ವಲ್ಪ ನೀನೇ ಕಿತ್ಬಿಟ್ಟು ತೆಗಿಬಿಡ್ರಿ ಬಿಡಿ. ಏನಕ್ಕೆ ಹಿಂಗೆಲ್ಲ ಏನು ಕಣ ಕಟ್ಕೋತೀರ? ಈ ಕಟ್ಕೊಂಡು ಕಣ ಏಯ್ ಅದು ಸ್ವಲ್ಪ ನೈತಿರ್ತದೆ. ಕೆಲವು ಸರಿ ನೀವೇ ಡಾಕ್ಟರ್ ಆಗ್ಬಿಡ್ತೀರಾ. ಮಾಡ್ಕೊಂಡು ಅಲ್ಲ ಯಾರು ಇದೇನು ಹಿಂಗ್ ಕಟ್ಕೊಂಡಿದ್ದೀರಾ? ಎದಳ ಮೇಲೆ ಕೆಲವು ಸರಿ ನೀವೇ ಡಾಕ್ಟರ್ ಆಗ್ಬಿಡ್ತೀರಾ ಕಣ. ಡಾಕ್ಟರ್ ಹಿಂಗ್ ಮಾಡ್ರೆ ಅದನ್ನ ನೀವ್ ಮಾಡಲ್ಲ ನೋಡಿ. ಇಲ್ಲಿರ್ಬೇಕು ಇಟ್ಕೊಳ್ಳಿ. ಇವಾಗ ಹೊಸ್ದಾಗಿ ಕಟ್ಟಿರೋದ ಇದು? ಅಲ್ಲ ರಿಲೇಷನ್ಗಳು ಏನ್ರಿ ಏನಣ್ಣ? ಸಂಬಂಧಿಕರಿಗೆ ನಿಮ್ಮ ಪ್ರಕಾರ ಏನಣ್ಣ ಅಂತೀರ? ಏನಣ್ಣ ಬರಲ್ಲ 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 ಇಲ್ಲಿ ಕಟ್ಲಾ? ಅಲ್ಲಣ್ಣ ಸಂಬಂಧಿಕರುಗಳು ನಾನು ಹೇಳೋದು ಒಬ್ಬ ಸಂಬಂಧಿಕ ಏನ್ರಿ ಗಾಯ ಆಗೈತೆ ಒಬ್ಬರಾದ್ರು ನಾನು ಹೇಳ್ತಾ ಇರೋದಣ್ಣ. ಅಲ್ಲ ಅವ್ರು ಬಿಡಿ, ಅಪ್ಪಾಜಿ ಬಂದಿದ್ರು ಹೋದ್ರು ಅದು ಬಿಡಿ. ನಾನು ಹೇಳೋದು ಅಣ್ಣ ಬೇರೆಯವರು ನಿಮ್ಮ ಹತ್ರ ಹೆಲ್ಪ್ ತಗೊಂಡ್ರು ಮಾಡಿದ್ರು, ನೀವು ಚೆನ್ನಾಗಿದ್ದಾಗ ಬಂದು ತಿಂದ್ರು ಮಾಡಿದ್ರು, ಇದಿದ ಪ್ರಶ್ನೆ ಹೇಳ್ಬಾರ್ದು, ತಪ್ಪೋದು. ಕಳ್ಕೊಂಡೇ ಗಾಯ ಆದದ್ದು ಗೊತ್ತದ ಅವ್ರಿಗೆ ನೋಡ್ರಿ ನಾನು ಹೇಳ ಅವ್ರ ಬಗ್ಗೆ ಹೇಳೋದು ಬೇಡ. ನಾನು ಮುಂದೆ ಹೇಳೋದು ಸಂಬಂಧಿಕರುಗಳನ್ನ ನಂಬಾರ್ದು. ಯಾಕೆಂದ್ರೆ ಆ ಕ್ಷಣಕ್ಕೆ ಅವ್ರಿಗೆ ಅವ್ರ ಕೆಲ್ಸಗಳಾಗಬೇಕ, ಬರ್ತಾರೆ ಹೋಯ್ತಾರೆ. ಇವ್ರೇನು ಆಸ್ಪತ್ರೆಗೆ ಹೋಗ್ಬೇಕಾಗಿರೋ ಹೇಳೋದು ಬೇಜಾರು ಮಾಡ್ಕೊತಾರೆ. ಅದು ಸಾವಿರ ಬರ್ಲಿ ಸಾವಿರದಿಂದ ಏನು ಮಾಡಲ್ಲ. ಅಲ್ಲಣ್ಣ ನಾನು ಹೇಳೋದು ಸಂಬಂಧಿಕರು. ನಿಮ್ಗಾದ್ರೆ ಈ ಕಾಲ್ಗಾಯಕ್ಕೆ ಯಾರಾದ್ರೆ ಮಕ್ಕಳಾದ್ರೆ ಸಂಬಂಧಿಕರಾದ್ರೆ ಯಾರು ಮಕ್ಕಳಲ್ಲಿ ಅತಿ ಯಾರಾದ್ರು ಮಕ್ಕಳಲ್ಲಿ ಅತಿ ಹಂಗೆ ಬರಲ್ಲ. ಮಕ್ಕಳು ಎಲ್ಲರೂ ತೋರ್ತಾರ ಅತಿ ಅವೆಲ್ಲ ಕತೆ ಬೇಡ. ನಾನು ಹೇಳೋದು ಒಂದೇ, ಮಕ್ಕಳು ಆಗವ್ರೆ ಸೊಸೈಟಿಗೂ ಹೌದಣ್ಣ. ಈ ಮಕ್ಕಳಲ್ಲಿ 3 ಜನದಲ್ಲಿ ಯಾರು ಹಂಗ ನಾನು ಹೇಳೋಕ್ಕಾದ್ರೆ ಅವನಾದ ಇವನಾದ ಅಂತ. ಈಗ ಅವರು ಓಡಾಡ್ ಮಾಡವ್ರೆ, ನೀನು ಓಡಾಡ್ ಮಾಡಿದ್ಯಾ ಜಾಸ್ತಿ ಆದ್ರೆ ಅವ್ರಿಗೆ ಅಲ್ಲಣ್ಣ, ಅದ್ರಲ್ಲಿ ಕಂಪೇರ್ಮೆಂಟ್ ಇಲ್ಲ. ಎಲ್ಲ ಒಂದು ನಾನು ನೀನು ಕೊಟ್ಟೆ ಒಂದು ಮಾಡಿಯ ತೋರ್ದೋಡೆ ಇವಳು ಬಂದಳು ಮೊನ್ನೆ. ಅವ್ರು ಬಂದಿರಲ್ಲ, ಇವಳೇ ಹೊಡ್ಬೇಕು. ಇವಳು ಕೂಡ ಈಗ ನಾನು 4 ಗಂಟೆಗೆ ಹೋಗ್ಬೇಕು. ಒಟ್ಟಿನಲ್ಲಿ ಈ ಗಾಯದಿಂದ ಬುದ್ಧಿ ಅಂತ ಹೇಳಿ ನಾವು ಸಂಬಂಧಿಕರುಗಳಿಗೆ ಆದಷ್ಟು ದೂರನೇ ಇಡಬೇಕು. ಯಾವುದೇ ವಿಷಯದಲ್ಲಿ ನಾವು ಅನ್ಕೊಳ್ತೀವಿ ಜನ, ಅಯ್ಯೋ ನಮ್ಮವರು ನಾವು ನಮ್ದು ಅಂತ ಅನ್ಕೊಂಡ್ ಮಾಡ್ತೀವಿ. ಯಾರು ಆಗದೆ ಮಕ್ಕಳು ಸೊಸೈಟಿರು ಸಂಬಂಧಿಕರಾಗಲ್ಲ. ಅಲ್ಲ ಅಣ್ಣಂದಿರು ಆಗದು ಸ್ವಂತ ಅಣ್ಣ. ಇವಾಗ ನೋಡಿ ಅಪ್ಪಾಜಿನ ಹೋದಾಗೆಲ್ಲ ಕೇಳಿದ್ರು, ಇಲ್ಲ ಬಂದಿದ್ದಿಲ್ಲ ಕೆಲಸಕ್ಕೆ. ನಾವು ಬರಬೇಡಿ ಹೋಗಿದ್ದೆ ಅವ್ರಿಗೆ. ಯಾಕೆ ಪಾಪ ಅದು ಅಣ್ಣ ಮಾಡ್ಕೊಂಡಿದ್ರಿ ವಾಸಿ ಆಯ್ತು. ಅದೇ ಬೆಳಗ್ಗೆ ಫೋನ್ ಮಾಡಿದ್ದೆ, ಹಣ ಹೋಗಿದ್ದೆ ಆಫೀಸ್ಗೆ. ಅವ್ರು ಬರಲ್ಲ ಇವತ್ತುವೆ ಅಂತ ಹೇಳ್ದ. ಆಮೇಲೆ 20ನೇ ತಾರೀಕು 4 ತಾರೀಕು ಅಂತ ನೋಡೋಕ್ಕಾಗಲ್ಲ. ಪ್ರತಿಯೊಂದು ಎಲ್ಲರೂ ಮೂರಾಳು ನೋಡೋರು ಅಂದ್ರೆ ಏನ್ ಗೊತ್ತಿಲ್ಲ, ಜಮೀನ್ ಇಟ್ಕೊಂಡಿರ್ಬೇಕು 1-2 ಎಕರೆ. ಇವಾಗ ನಮ್ಗೆ ಎಷ್ಟಿದೆ ಸಾಕು. ಆತರ ಜಮೀನಲ್ಲಿ ನೆಮ್ಮದಿಗೆ, ನಾನು ಹೇಳೋದು ನಿಮ್ಮಂತೆ ಏಜ್ ಆಗೋ ಟೈಮ್ಗೆ ನೆಮ್ಮದಿಗೆ ಹೋಗ್ಬೇಕು. ಏಜ್ ಆದಾಗ ಯಾವ ಸೊಸೆ ಮಗ ಯಾರು ಆಗಲ್ಲ. ಜಮೀನು ಬಾಡಿಗೆ ಮಾತ್ರ ಅದ್ರಲ್ಲಿ ಅಲ್ಲಿ ಹೋಯ್ತಾರೆ ನೋಡಿ. ಜಮೀನು ತೀರಿಸ್ತೇ ಹೋದ್ರು ದುಡ್ಡಾಯ್ತದೆ, ಮನೆ ಮಾಡ ತೀರಿಸ್ತಿರೋ ದುಡ್ಡಾಯ್ತದೆ.
ಇರಿಸ್ತೀನಿ ಮಕ್ಕಳು ಮರಿ ಅವ್ರು ಬದುಕೊಂಡು ಇಂಪ್ರೂವ್ಮೆಂಟ್ ಆಗಲಿ. ಅಲ್ಲಿ ಡಸ್ಟ್ಬಿನ್ ಹಾಕ್ಬಿಡು. ನೀವು ತಿನ್ನೋಕೆ ಆಧಾರ ಆಯ್ತು ಗಂಡ. ಅಲ್ಲ ಅಣ್ಣ, ತಿನ್ನ ಆಧಾರಲ್ಲ. ನಾನು ಹೇಳೋದು ಒಂದು ರಿಟೈರ್ಡ್ ಲೈಫ್ ನೆಮ್ಮದಿಯಾಗಿರ್ಬೋದು. ಅದೇ ಈಗ ನಂದು ಇಲ್ಲೇ ಅಕ್ಕ ಯಾರಪ್ಪ ನನ್ಗೆ ದುಡ್ಡು ಕೊಟ್ರಿ 10 ಜನ ಬಿಡು ನನ್ನ ಮನೆ ದುಡ್ಡು ಅಲ್ಲಲ್ಲ, ನೀವು ಸಂಪಾದನೆ ಮಾಡೋದಣ್ಣ. ಅಂದೆ ನನ್ನ ಮೊಮ್ಮಕ್ಕಳು ಓಡಾಡಿದ್ರು ನನ್ನ ಮಕ್ಕಳು ಹೌದೌದು. ಈಗ ನಾವೇನು ಹೇಳೋದು, ನನ್ನ ದುಡ್ಡು ಕಷ್ಟಪಟ್ಟು ದುಡ್ದಿದ್ದೀರಾ ನಿಮ್ಮ ಬಾಡಿಗೆ ಒಯ್ದ ಹೇಳ್ಬಿಟ್ಟು ಹೋದ ನಮ್ಮನ್ನೆ ಅವ್ರನ್ನೆಲ್ಲ ಬಿಡಿ. ನಾನು ಹೇಳೋದು ಯಾರು ನಿಮ್ಮನ್ನ ಕ್ವಶನ್ ಇನ್ನೊಂದು ಇನ್ನೊಂದು ನಿಮಿಷ ಕಾಲು ಅದು ಬೇಡ. ನಾನು ಅದು ಬೇಡ, ಬೇರೆಯವ್ರ ಕ್ವಶನ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನೋಡೋಣ, ನೀವು ಕಷ್ಟಪಟ್ಟು 35-40 ವರ್ಷ ಕ್ಯಾಶಿಯರ್ ಕೆಲಸ ಮಾಡಿದ್ದೀರಾ, ದುಡಿಮೆ ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ. ನೀವು ಮಾಡಿರೋ ಸಂಪಾದನೆ ಇವತ್ತು ನಿಮ್ಮನ್ನು ಸಾಕ್ತೈತೆ. ಇಲ್ಲೇನು ಆದ್ರೆ ಮಕ್ಕಳುಗಳು ಕರೆಕ್ಟ್ ಆಗಿ ತಪ್ಪು ಮಾಡಿದ್ರೆ ಮಕ್ಕಳು ಕರೆಕ್ಟ್ ಆಗಿರ್ಬೇಕು. ಮಕ್ಕಳು ಏನಪ್ಪ ನಾವು ಕುಡಿದು ಗಲಾಟೆ ಮಾಡ್ತಾರೆ ಅವ್ರು ಸರ್ ಇಲ್ಲ ಟ್ರೈನ್ ಉತ್ರಾಣದ ಮಧ್ಯಾಹ್ನ ಬಂದು ಅವ್ರ ಕಡೆಯವ್ರಿಗೆ ಆಟೋದಲ್ಲಿ ಕರ್ಕೊಂಡ್ಬಂದು ಯಾರಲ್ಲಿ ಬಿಟ್ಟಿದ್ರಿಂದ ಆಮೇಲೆ ಟ್ಯಾಂಕ್ ತಗೊಂಡು ಕುಡಿದು ಬಿಟ್ಟು ಅವ್ರ ಹುಡುಗ ಬಂದೆಲ್ಲ ಕರ್ಕೊಂಡು ನೋಡಿ, ಕುಡಿಯೋದು ಅವ್ರವ್ರ ಇಚ್ಛೆ. ಕುಡಿಯೋದಂದ್ರೆ ಗಂಟೆ ತನಕ ಕುಡ್ದಿರ್ತೀನಿ ಅಂದ್ರೆ ಕುಡ್ದು ಸಾಯ್ತಾರೆ. ಕುಡಿಬಾರ್ದು. ಹೆಂಡತಿ ಮಕ್ಕಳು ಅನ್ನೋದು ಅವ್ರಿಗೆ ಭಯ ಇರ್ಬೇಕು. ಏನೋ ಅಕೇಶನಲ್ಲಿ ಒಂದು ತಿಂಗಳು ಇಲ್ಲ ಎಲ್ಲೋ ಪಾರ್ಟಿಲ ಕುಡಿದ್ರೆ ಅದು ಯಾಕೆ ಕುಡಿತೀಯ ಕುಡಿದ್ಬಿಟ್ಟು ಇಲ್ಲಿ ಕುಡಿ ಕಲ್ತಿದ್ಯಾ ಅದು ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಅರ್ಧ ಕೊಂಡು ಕುಡ್ಕೊಂಡು ಮಳೆಗಳು ನಮ್ಗೆ ಹೇಳಿದ್ರಪ್ಪ ಇದು ಬೇಡ ಅಂತ ನಾವು ಹೇಳ್ತೇವೆ ಕುಡಿತೀಯಾ ಅರ್ಧ ಕೊಂಡು ಕೆಲಸ ಮಾಡ್ತೀಯ ಮನಿಕೋ ಅವ್ರು ಕಿಚ್ಚಾಡೋದು ನಿಮ್ಮ ಅಪ್ಪ ಕಿಚ್ಚಾಡೋದು ಅರ್ಧಂದು ಗಲಾಟೆ ಮಾಡೋದು ಇವೆಲ್ಲ ಏನು ಮಂಡ್ಯ ಇದ್ರೆ ಬಾ ಏಯ್ ಬಾ ಬುಡ್ಡಮ್ಮ ಬಾವಾ ಬುಡ್ಡ ಕಿತ್ತವ ಬುಡಮ್ಮ ಬಾರೋ. ಇವಾಗ ಯಾವಾಗ ಹೋಗೋಣ ದೇವಸ್ಥಾನಕ್ಕೆ? ಮಾದೇಶ್ವರ ಬೆಟ್ಟಕ್ಕೆ, ಚಿಕ್ಕದು ಇದೆಲ್ಲ ವಾಸಿ ಆದ್ಮೇಲೆ ಓಡ್ ಬರೋಣ. ಯಾಕೆ ಓಡ್ ಬರ್ಬೇಕು, ಒಂದ್ ಕಡೆ ಓಡ್ ಈಗ ಬಂದ್ರು ಮಗ ಇವಳು ಬಂದು ಕಾಲು ಹಿಡ್ಕೊಂಡು ಔಷಧಿನು ಪೇಪರು ಮಾಡ್ದ ಮನೆ ಹೇಳು ಅಲ್ಲಮ್ಮ ತಾತಿ ನನಗೆ ಹಾಸ್ಪಿಟ್ಲ್ ಹೋದಾಗ ಮಾಡಿದವರು ವೆರಿ ಗುಡ್ ಯಾರಲ್ಲ ಹಾ ಮಾತ್ರೆ ತಗೊಬರೋದು ಪೇಪರ್ ತಂದು ಕೊಟ್ಲು ಚಾಕ್ ತಂದು ಕೊಟ್ಲು ಮೊಮ್ಮಕ್ಳು ಅಂದ್ರೆ ಹಿಂಗಿರ್ಬೇಕು. ಕಾಲು ಇಲ್ಲಿ ಇಟ್ಕೊಬಿಡೋದು ಹಿಂಗ್ ಮಾಡ್ದೇನಾ ತಾತನಿಗೆ ಎಲ್ಲ ಮಾಡ್ಬಿಟ್ಟ ಆಯ್ತು ಆಯ್ತು ಹೌದಾ? ಮೊಮ್ಮಗಳು ಬೆಳಿಗ್ಗೆ ಎಲ್ಲ ಬಿಚ್ಚಿ ಒರೆಸಿ ಮೊಮ್ಮಕ್ಕಳಿಗೆ ಕರೆಯೋ ವಯಸ್ಸಾದಂತ ಕಾಲಕ್ಕೆ ತಾತರಿಗೆ ಯಾರು ಮಾಡ್ತಾರೋ ಅದೆಲ್ಲ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ನಾವು ಓದ್ಬಿಡ್ಬೋದು ಆಡ್ಬಿಡ್ಬೋದು ಅಂತ ಬರೋಲ್ಲ. ಈಗ ನಾನು ಹೇಳೋದು ವಯಸ್ಸಾದಂತ ಕಾಲದಲ್ಲಿ ತಂದೆ ತಾಯಿಗೆ ಯಾರು ಕೇರ್ ಮಾಡಲ್ಲ ಮಕ್ಕಳುಗಳು. ನೀವು ಅಷ್ಟೇ ಈಗ ನಾವು ಪೈಸೆ ಕೊಟ್ಟಿದ್ದೀವಿ ಭಿಕ್ಷೆಗೆ ಇಟ್ಕೊಂಡು ನಮ್ಮ ಹೊಲ ಈಗ ಮಕ್ಕಳು ಆಗ್ಬೋದು ಹೋಗ್ಬೋದು ದೊಡ್ಡ ಆಫೀಸರ್ ಆಗ್ಬೋದು ಬರೋ ಸೊಸೈಟಿ ಬೇಕಾಗ್ತಾರೆ ಇವೆಲ್ಲಿ ಏನೇನೋ ಮಾರಾಟ ಆಗ್ತವೆ ನೀವು ಮಾರಲ್ಲ ಮಾರಾಟಕ್ಕೆ ಬೇಕು ಅಂತ ಬರ್ತಾರೆ ಲಾಟ್ ಪ್ಲಾಟ್ ಅಂತ ಬರ್ತಾರೆ ಅವ್ರು ದುಡ್ಡು ಕೊಡಿ ಅಂತ ಒಂದೇ 10 ಪೈಸೆ ಬರೀ ಬ್ಯಾಂಕ್ ಬರಲೇ